ನಾವಿವತ್ತಿನ ದಿನ ಏನಪ್ಪ ಅಂದರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುಮನಾಬಾದ್ ಹತ್ರ ಇದ್ದೀವಿ. ವಿಶೇಷವಾಗಿ ಹೇಳಬೇಕಾಗುತ್ತೆ ಏನಂದರೆ ಇವತ್ತಿನ ದಿನ ಒಂದು RCB ಮ್ಯಾಚ್ ಇದೆ. ಎಲ್ಲೆಲ್ಲೂ ಕೂಡ ಏನಂದರೆ 7:30 ಯಾವಾಗ ಆಗುತ್ತೋ ಅನ್ನುವಂಥ ಉತ್ಸಾಹ ಇದೆ. ಬನ್ನಿ ಹಾಗಾದರೆ ನಮ್ಮ ಜೊತೆ ಕಾಲೇಜ್ನ ಯುವಕರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ನಮ್ಮ RCB ಬಗ್ಗೆ ಗೊತ್ತು ಸರ್, ತುಂಬ ಖುಷಿ ಆಗ್ತಿದೆ. ಮೂರು ಫೈನಲ್ಗೆ ಹೋಗಿ ವಾಪಸ್ ಬಂದಿದ್ದೀವಿ. ಆದರೆ ಈ ಸಲ ಹೊಡಿತೇವೆ. ಅದು ಕಾಂಪಿಟೇಷನ್ ಇದೆ, ಗೆಲ್ಲಿತೇವೆ ನಾವು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ ಅದು ಟೀಮ್ ಮಾತ್ರ ಅಲ್ಲ, ಕೋಟ್ಯಾಂತರ ಕನ್ನಡಿಗರ ಕನಸು. ಆ ಡ್ರೀಮ್ ನಮಗೆ ಇವತ್ತು ನನಸಾಗೋ ಟೈಮ್ ಬಂದಿದೆ. ಇವತ್ತು ಕಪ್ ನಾವು ಹೊಡಿತೀವಿ. ಗುಡ್ ಲಕ್ RCB ಆ್ಯಂಡ್ ಗುಡ್ ಲಕ್ ವಿರಾಟ್ ಕೊಹ್ಲಿ. ರಜತ್ ಪಟ್ಟಿದಾರ್ ಅವರ ಕ್ಯಾಪ್ಟನ್ಸಿ ಕೂಡ ಚೆನ್ನಾಗಿದೆ. ಈ ಸಲ ಟೀಮ್ ಕಪ್ ಹೊಡಿತದನ್ನೋ ನಂಬಿಕೆಯಲ್ಲಿ ನಾವಿದ್ದೀವಿ. ಹೊಡಿಲೇಬೇಕು, ಹೊಡಿತದ. ಫ್ರೆಂಡ್ಸ್ ಹೇಳಿದಾಗೆ ಈ ಸಲ ಕಪ್ ನಮ್ಮದೇ ಆಗುತ್ತೆ. ಜೈ RCB, ಜೈ ಕರ್ನಾಟಕ. ಮತ್ತು ಅವ್ರು ಹೇಳಿದಾಗೆ ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿಯಲ್ಲಿ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರ 18 ವರ್ಷ ಸತತ ಪ್ರಯತ್ನ, ಅವರ ಆ ಪ್ರಯತ್ನ ಇವತ್ತು ಸಫಲವಾಗುತ್ತೆ ಅಂತ ಅನಿಸುತ್ತೆ. ಅದಕ್ಕಾಗಿ ನಮ್ಮ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಕಡೆಯಿಂದ ಹೇಳಿ ಜೈ RCB, ಜೈ ಕರ್ನಾಟಕ. ಆಲ್ ದ ಬೆಸ್ಟ್. ಈ ಸರ್ತಿ RCB ಕಪ್ ನಮ್ಮದೇ. ಜೈ RCB. ಇದೆ ಇವತ್ತಿನ ದಿನ ಸಾಯಂಕಾಲ ಏನಪ್ಪ ಅಂದರೆ RCB ಮತ್ತು ಪಂಜಾಬ್ ಮ್ಯಾಚ್ ಇದೆ. ಹಾಗಾದರೆ ಬನ್ನಿ, ನಾವು ಶ್ರೀ ರಾಮಚಂದ್ರ ವೀರಪ್ಪ ರಾಮರಾಜ್ ಕಾಲೇಜ್ ಕ್ಯಾಂಪಸ್ನಲ್ಲಿರುವಂಥ ರಾಮಚಂದ್ರ ವೀರಪ್ಪ ಪದವಿ ಮಹಾವಿದ್ಯಾಲಯದಲ್ಲಿದ್ದೀವಿ. ಇಲ್ಲಿನ ಮಕ್ಕಳ ಜೊತೆ ಕೇಳೋಣ ಏನು ಹೇಳ್ತಾರೆ ಅನ್ನೋದನ್ನು ಸ್ವತಃ ಕೇಳೋಣ. ಈಗ ಒಂದು ಮ್ಯಾಚ್ ಇದೆ, ಏನು ಅನಿಸ್ತೆ? ಈ ಸಲ ಕಪ್ ನಮ್ಮದೇ. ಏನು ಅನಿಸುತ್ತೆ RCB ಬಗ್ಗೆ? RCB 18 ವರ್ಷ ಹಿಡಿದು ಕಪ್ ಸಲಕ್ಕೆ ವೇಟ್ ಮಾಡತ್ತದ. ಇವತ್ತು ಗೆದ್ದು RCB ಕಪ್ ಗೆಲ್ಲಂತ ಎಲ್ಲರೂ ಕನ್ನಡಿಗರ ಆಸೆ ಅದ. ಅದು ನೆನಸಾಗಲಿ ಅಂತ ಹೇಳತ್ತೀನಿ. ಎಸ್, RCB ಬಗ್ಗೆ ನಾವು ತುಂಬ ಹೆಮ್ಮೆ ಇದೆ. RCB ಟೀಮ್ ಅಂದರೆ ಇಷ್ಟು ಜೋಶ್ ಬರುತ್ತೆ ಅಂದರೆ ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಟ್ಟಿದಾರ್ ಬಗ್ಗೆ ಹೇಳಬೇಕಂದ್ರೆ ಈ ಸರಿ ಅವರ ಟೀಮ್ ಕ್ಯಾಪ್ಟನ್ ತುಂಬಾ ಚೆನ್ನಾಗಿದೆ. ಏಕೆಂದರೆ ಅವರು ಟೀಮ್ ಕ್ಯಾಪ್ಟನ್ ಮಾಡಿ ಹಿಡಿದು ಮ್ಯಾಚ್ ಗೆದ್ದಿತಾ ಬಂದಿದೆ. ಈ ಸಲನೂ ಕಪ್ ನಮ್ಮದೇ ಅಂತ ಹೇಳ್ತೀವಿ. ಯಾಕಂದರೆ ಎಲ್ಲ ವರ್ಷವೂ ಕಪ್ ನಮ್ಮದೇ ಅಂತ ಹೇಳ್ತೀವಿ, ಆದರೆ ಈ ಸರಿ ತುಂಬ ಜೋಶ್ ಅಂತ ಹೇಳ್ತೀವಿ. ಈ ಸಲ ಕಪ್ ನಮ್ಮದೇ. ಜೈ RCB. ನಮ್ಮದೇ. ಈ ಸಲ ಕಪ್ ನಮ್ಮದೇ. ಹಾಗಿದ್ರೆ ಇದು ರಾಮಚಂದ್ರ ವೀರಪ್ಪ ಪದವಿ ಮಹಿಳಾ ವಿದ್ಯಾಲಯದ ವಿದ್ಯಾರ್ಥಿನಿಗಳ ಮಾತಾಗಿತ್ತು. ಹಾಗಾದರೆ ಬನ್ನಿ ಮತ್ತೋರ್ವ ಕಾಲೇಜ್ನಲ್ಲಿ ಮತ್ತೆ ಎಲ್ಲ ವೀಕ್ಷಕರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ.